ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಇದು ಬಹಳ ತಮಾಷೆ ಘಟನೆ, ಬಟ್ ಬಹಳ ಅರ್ಥಪೂರ್ಣವಾದಂಥ ಘಟನೆ ಇದು. ನನ್ನ ಮೇಲೆ ತುಂಬ ಪ್ರಭಾವ ಬೀರಿದ್ದು. ನನ್ನ ಗೆಳೆಯನ ಪರಿಚಯದವರೊಬ್ಬರಿದ್ದಾರೆ. ಅವ್ರು ವಿಚಿತ್ರ, ಹೇಗೋ ಬದುಕ್ಬಿಟ್ರು ಅವರು. ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲರಿ, ಏನು ಹೇಳೋದು ತಮಾಷೆ, ಯಾವುದನ್ನೂ ಸೀರಿಯಸ್ ಆಗಿ ತೊಗೊಳೋದೇ ಇಲ್ಲ, ಹಗುರವಾಗಿ ತೊಗೊಳೋದು ಎಲ್ಲನೂ. ಯಾರು ಅದಕ್ಕೆ ಹಿಂಗೆ ಯಾಕೆ ಮಾಡ್ತೀರಿ ಅಂತ ಕೇಳಿದ್ರೆ, ಅಯ್ಯೋ ಬಿಡ್ರಿ ಅದೇನು ಮಾಡೋಕ್ಕಾಗ್ತದೆ ಅನ್ಬೇಕು. ಏನಾದರೂ ಹೆಂಡತಿ ಮಕ್ಕಳ ಜೊತೆ ಡಿಸ್ಕಸ್ ಮಾಡಿ ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ರಿ ಅಂತ ಹೇಳಿದರೆ ಜೋರಾಗಿ ಹಾಕ್ಬಿಟ್ಟು, ಅಯ್ಯೋ ಬಿಡಯ್ಯ ನಾನು ಅಮೇರಿಕ ಅಧ್ಯಕ್ಷನು ತೀರ್ಮಾನ ಮಾಡೋದಕ್ಕೆ, ಅದಕ್ಕೇನು ಮಾಡ್ತೀವಿ ಹೋಗಿ ಬಿಡು ಒಂದು ಕೈ ಜಾಡಿಸಿ ಹೋಗ್ಬಿಡೋರು. ಏನು ಕೇಳಿದ್ರು ಇನ್ನೂ ಬೇಕಾದಷ್ಟು ಟೈಮ್ ಇದೆಯಲ್ಲ, ಆಮೇಲೆ ಮಾಡಿದ್ರಾಯ್ತು ಅನ್ನೋರು. ಆಗ ನನ್ನ ಗೆಳೆಯ ಒಂದು ಕೆಲಸ ಮಾಡಿದೆ ಅಂತ ಹೇಳ್ತಾ ಇದ್ದ. ಒಂದು ದಿವಸ ಆ ಹಿರಿಯರ ಮನೆಗೆ ಒಂದು ಸೂಟ್ಕೇಸ್ ತೊಗೊಂಡು ಹೋದ. ಭಾನುವಾರ ಆದ್ದರಿಂದ ಮನೇಲೇ ಇದ್ದರು. ಇವನು ಸೂಟ್ಕೇಸ್ ನೋಡಿ ಕುತೂಹಲ ಅವ್ರಿಗೆ, ಏನು ತಂದಿದ್ದೀರಿ ಸೂಟ್ಕೇಸಲ್ಲಿ ಅಂತ ಕೇಳಿದರು. ಆಗ ಅವನು ಹೇಳ್ದ, ನೀ ಯಾವಾಗ ಕೇಳಿದ್ರು ಇನ್ನೂ ಬೇಕಾದ ಸಮಯ ಅಂತಿರಲ್ಲ, ಎಷ್ಟು ಸಮಯ ಉಳಿದಿದೆ ನಿಮಗೆ ಅಂತ ತೋರ್ಸೋದಕ್ಕೆ ಬಂದಿದ್ದೀನಿ ಅಂತ. ಹೌದಾ, ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಎಷ್ಟು ಉಳಿದಿದೆ ಅಂತ ಅವ್ರು ಕೇಳಿದರು. ಅವನೇನು ಮಾಡ್ದ ಗೊತ್ತಾ, ಸೂಟ್ಕೇಸಿಂದ ಒಂದು ಕಾಜಿನ ಪಾತ್ರೆ ತೆಗೆದ, ಮತ್ತೊಂದು ಚೀಲ ತೆಗೆದ. ಕಾಜಿನ ಪಾತ್ರೆ ಖಾಲಿ ಇದೆ, ಒಂದು ಒಳ್ಳೆ ಮುಚ್ಚಳ ಇದೆ ಅದಕ್ಕೆ. ಇನ್ನೊಂದು ಚೀಲದ ತುಂಬ ಈ ಮಕ್ಕಳು ಆಡ್ತಾವಲ್ಲ ಕಾಜಿನ ಗೋಲಿ, ಬಣ್ಣದ ಆಕರ್ಷಕ ಗೋಲಿಗಳು ನೂರಾರಿದ್ದಾವೆ, ಸಾವಿರಾರು, ದೊಡ್ಡ ಚೀಲ. ಇದೇನಪ್ಪ ಗೋಲಿ ಆಡೋಕ್ಕೆ ಬಂದೇನೋ ಅಂತ ಕೇಳಿದರು ಅವರು. ನೋಡಿ ಸ್ವಾಮಿ ಏನಾಗಿದೆ, ನಾವು ಎಷ್ಟು ದಿವಸ ಬದುಕ್ತೀವೋ ಗೊತ್ತಿಲ್ಲ, ಸಾಮಾನ್ಯವಾಗಿ 70 ವರ್ಷ ಅಂತ ಇಟ್ಕೊಳ್ಳಿ, ಒಂದು ವರ್ಷಕ್ಕೆ 52 ಭಾನುವಾರ ಇದ್ದಾವೆ ಅಂದ್ಬಿಟ್ಟು, ಈಗ ನಿಮ್ಗೆ ವಯಸ್ಸು ಎಷ್ಟು ಅಂತ ಕೇಳಿದ. ಅವರು 55 ಆಯ್ತಲ್ಲ ಬನ್ನೆ ಅಂದರು. ಹಾಗಾದರೆ 2860 ಭಾನುವಾರಗಳನ್ನು ಈಗಾಗಲೇ ಕಳೆದು ಬಿಟ್ಟಿದ್ದೀರಿ ಅಂದ. ಅಂದರೆ ಏನೋ ಗೊತ್ತಾಗಲಿಲ್ಲ ಅಂದರು. ನೋಡಪ್ಪ, 52 ಭಾನುವಾರ ವರ್ಷಕ್ಕೆ ಇರ್ತದೆ, 70 ವರ್ಷಗಳಲ್ಲಿ ಎಷ್ಟಾಗ್ತದೆ, 3640 ಭಾನುವಾರಗಳಿರ್ತವೆ. ಅದರೊಳಗೆ 2860 ಭಾನುವಾರ ಕಳೆದು ಬಿಟ್ಟಿದ್ದೀರಿ ಈಗ ಅಂದ. ತಾನು ಕಾಜಿನ ಪಾತ್ರೆಯಲ್ಲಿ ಎಣಿಸಿ 3640 ಗೋಲಿಗಳನ್ನು ಹಾಕಿದ. ನಿಧಾನವಾಗಿ ಅದರಿಂದ 2860 ತೆಗೆದ. ಎಷ್ಟು ಉಳಿತು, 780 ಗೋಲಿ ಉಳಿತು. ಅದನ್ನು ಪಾತ್ರೆಯಲ್ಲಿ ಹಾಕಿ ಪಾತ್ರೆ ಕೊಟ್ಬಿಟ್ಟ ಅವರಿಗೆ. ಸ್ವಾಮಿ ಒಂದು ಕೆಲಸ ಮಾಡಿ, ಪ್ರತಿ ಭಾನುವಾರ ಸಂಜೆ ಈ ಕಾಜಿನ ಭರಣಿಯಿಂದ ಒಂದು ಗೋಲಿ ತೆಗೆದು ಹೊರಗೆ ಬೆಳೆಸಿಬಿಡಿ, ಎಷ್ಟು ಉಳಿತದೋ ಅಷ್ಟು ನಿಮ್ಮ ಆಯುಷ್ಯ ಅಂಥೇಳಿ ಮನೆಗೆ ಹೋಗ್ಬಿಟ್ಟ. 3-4 ತಿಂಗಳು ಆಗೋದ್ರೊಳಗೆ ಯಜಮಾನ್ರು ಗಾಬರಿ ಆದಂತ ಕಾಣಿಸ್ತು. ಗೆಳೆಗೆ ಫೋನ್ ಮಾಡಿ ಕರೆದ್ರಂತೆ, ಬಾರೋ ಇಲ್ಲಿ ಅಂತ ಕರೆದ್ರಂತೆ. ಹೋದ ಇವನು, ಏನೋ ಮರ ಇದ್ರೊಳಗೆ ಕೊಟ್ಬಿಟ್ಟೆಲ್ಲ ಪಜೀತಿ ಆಯಿತು ನನಗೆ ಅಂದ್ರಂತವ್ರು. ಯಾಕೆ, ಪ್ರತಿ ಭಾನುವಾರ ಒಂದು ಗೋಲಿ ಹೊರಗಡೆ ಎಸೆದಾಗ ಅಯ್ಯೋ ಇಷ್ಟೇ ಉಳಿತಾ ಅಂತ ಭಯ ಆಗ್ತದೆ. ಅವನ್ನ ಕೇಳಿದಂತೆ, ಸ್ವಾಮಿ ಇದು ಗ್ಯಾರಂಟಿ ಇಲ್ಲ, 70 ವರ್ಷ ಇದ್ದೇ ಇರ್ತೀರಂತ ಯಾರು ಹೇಳಿದ್ರು ನಿಮಗೆ, ಅದಕ್ಕೆ ಉಳಿದದ್ದನ್ನು ಜೋಪಾನಾಗಿ ಉಳಿಸ್ಕೋಬೇಕಲ್ವೇ ಅಂದರು. ಅವ್ರು ಗಂಭೀರ ಆದ್ರಂತೆ, ಅವ್ರ ಜೀವನದ ರೀತಿ ಬದಲಾಯಿತು ಅಂತ. ಎಷ್ಟು ಚಂದದ ಉದಾಹರಣೆ ಅಲ್ಲ. ಕಾಜಿನ ಭರಣಿಯಲ್ಲಿ ಎಷ್ಟು ಭಾನುವಾರಗಳು ಇರ್ತೀವೋ ಪ್ರತಿ ಭಾನುವಾರವನ್ನು ತೆಗಿತಾ ಹೋಗಿ ನಮ್ಮ ಜೀವನ ಕರಗಿ ಹೋಗೋದು ಕಣ್ಣು ಮುಂದೆ ಕಾಣಿಸುತ್ತೆ. ನಾವು ಎಷ್ಟು ದಿವಸ ಬದುಕಿರ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ನಾಳೆನೇ ಮುಗಿಬೋದು, ಮರುಕ್ಷಣನೇ ಮುಗಿಬೋದು, ಅದು ನಮ್ಮ ಕೈಯಲ್ಲಿ ಇಲ್ಲ ಸ್ವಾಮಿ. ಆದರೆ ಇದ್ದದ್ದನ್ನು ಸರಿಯಾಗಿ ಒಂದು ಕ್ಷಣನೂ ಹಾಳು ಮಾಡದೆ ಬಳಸೋದು ನಮ್ಮ ಕೈಯಲ್ಲಿದೆ. ಮನೆಯಲ್ಲಿ ಕಮ್ಮಿ ಇತ್ತು, ಅಕ್ಕಿ ಸಕ್ಕರೆ ಎಣ್ಣೆ ಕಮ್ಮಿ ಇದ್ದಾಗ ಏನು ಮಾಡ್ತೀರಿ, ಜಾಗರೂಕತೆಯಿಂದ ಎಚ್ಚರದಿಂದ ಬಳಸಲ್ವಾ, ಕಮ್ಮಿ ಇದೆ ಖರ್ಚು ಮಾಡೋ, ಗ್ಯಾಸ್ ಸಿಲಿಂಡ್ರಲ್ಲಿ ಗ್ಯಾಸ್ ಕಮ್ಮಿ ಇದೆ ಕಮ್ಮಿ ಮಾಡೋ. ಹಾಗೆ ವಸ್ತು ಕಮ್ಮಿ ಆದಷ್ಟು ಹೆಚ್ಚು ಎಚ್ಚರದಿಂದ ಬಳಸುವಂಥ ನಾವು ನಮ್ಮ ಜೀವನದಲ್ಲಿ ಉಳಿದ ಸಮಯವನ್ನು ಇನ್ನೂ ಎಚ್ಚರಿಕೆಯಿಂದ ಬಳಸಬೇಕಲ್ವೇ. ಹಾಗೆ ಮಾಡಿದಾಗಲೇ ನಮ್ಮ ಜೀವನ ನಮಗೂ ನಮ್ಮ ಸುತ್ತಮುತ್ತಲು ಇರುವಂಥವರಿಗೂ ಹೆಚ್ಚು ಪ್ರಯೋಜನಕಾರಿಯಾಗುವಂಥದ್ದು. ಅದನ್ನು ದಯವಿಟ್ಟು ನೆನಪಿಡೋಣ. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ಇದು ಆಕಾಶವಾಣಿ FM ರೈನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ FM ರೈನ್ಬೋ 101.3 MHz.